ಎಲ್ರಿಗೂ ನಮಸ್ಕಾರ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಂಥ ಟೈಮು ಮಾರ್ಕ್ ಟ್ರೈಲರ್ಗೆ ತುಂಬ ಜನ ಕಾಯ್ತಾ ಇದ್ರು. ಸ್ವಲ್ಪ ಲೇಟ್ ಮಾಡಿದ್ರು. ಇನ್ನೂ 16-17 ಡೇಸ್ ಇದೆ. ನಿನ್ನೆ ರಿಲೀಸ್ ಆಗಿರೋ ಟ್ರೈಲರು. ನಾನು ಆ್ಯಕ್ಚುಲಿ ನಿನ್ನೆನೇ ಮಾಡಬೇಕಿತ್ತು ವಿಡಿಯೋ, ಬಟ್ ನೆಟ್ವರ್ಕ್ ಕವರೇಜ್ ಇಲ್ಲದೇ ಇರೋ ಜಾಗದಲ್ಲಿ ಇದ್ದಿದ್ದರಿಂದ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಈ ಟ್ರೈಲರಲ್ಲಿ ತೋರಿಸಿರೋ ಪ್ರಕಾರ ಸ್ಟೋರಿ ಲೈನಿಗೆ ಬಂದರೆ ಚೈಲ್ಡ್ ಕಿಡ್ನ್ಯಾಪಿಂಗ್ ಮಾಫಿಯಾ, ಅಲ್ಲಿ ಅಷ್ಟು ಮಕ್ಕಳು ಕಾಣೆಯಾದರು, ಇಲ್ಲಿಷ್ಟು ಮತ್ತೊಂದು ಜಾಗದಲ್ಲಿ ಒಂದಷ್ಟು ಮಕ್ಕಳು ಕಾಣೆಯಾದರು ಅಂತ ಒಂದು ಸ್ಟಾರ್ಟಿಂಗಲ್ಲಿ ಬರ್ತಾ ಹೋಗುತ್ತೆ. ಅದಾದಮೇಲೆ ನಾನು ಆ ರಚನೆಯನ್ನು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಸುದೀಪ್ ಸರ್ ಕೂಡ ಹೇಳ್ತಾರೆ. ಬಟ್ ನನಗಿದರಲ್ಲಿ ಇನ್ನೊಂದು ಕಾಣಿಸಿದ್ದೇನಪ್ಪ ಅಂತಂದರೆ, ಮ್ಯಾಕ್ಸ್ ಸಿನಿಮಾಗೆ ಲಿಂಕ್ ಆಗೋ ಥರದ್ದು ಒಂದಷ್ಟು ಸೀನ್ಗಳು ಮ್ಯಾಕ್ಸಿಮಮ್ ರಿಸ್ಕ್ ತೊಗೋತಾ ಇದೆಯಾ ಅನ್ನೋದು. ಅಂದರೆ ಮ್ಯಾಕ್ಸಿಮಮ್ ಮಾಸ್ ಅನ್ನೋ ಒಂದು ಸಾಂಗ್ ಇತ್ತು. ಮ್ಯಾಕ್ಸಿಮಮ್ ಮ್ಯಾಕ್ಸ್ ಅನ್ನೋದನ್ನು, ಆಮೇಲೆ ಮ್ಯಾಕ್ಸಿಮಮ್ ಮಾಸ್ ಅನ್ನೋದನ್ನು ಅಲ್ಲಲ್ಲಿ ಯೂಸ್ ಮಾಡಿದರು. ಮತ್ತು ಈ ಮ್ಯಾಕ್ಸ್ಗೆ ಕನೆಕ್ಟ್ ಆಗುವಂಥ ಕೆಲವೊಂದು ಸೀನ್ಗಳಾಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು ಎದ್ದು ಕಾಣ್ತಾ ಇದೆ. ನನಗನ್ನಿಸ್ದಂಗೆ ಇದನ್ನು ಮ್ಯಾಕ್ಸ್ ಸಿನಿಮಾ ಬಂದಾಗ ಮ್ಯಾಕ್ಸ್ ಪಾರ್ಟ್ 2 ಬೇಕು ಅಂತ ಜನ ಕೇಳಿದರು. ಯಾಕೆ ಅಂತಂದರೆ, ಮ್ಯಾಕ್ಸ್ನ ಕಂಡ್ರೆ ತುಂಬ ಜನಕ್ಕೆ ಭಯ ಇರುತ್ತೆ ಮ್ಯಾಕ್ಸ್ ಸಿನಿಮಾದಲ್ಲಿ. ಯಾಕೆ ಅದನ್ನು ಡೈರೆಕ್ಟ್ರು ಹೇಳೇ ಇಲ್ಲ. ಸೊ ಅದನ್ನು ತೋರಿಸೋದಕ್ಕಾದ್ರೂ ಅಂದರೆ ಪ್ರೀಕ್ವೆಲ್ ರೀತಿಯಲ್ಲಾದರೂ ಒಂದು ಮ್ಯಾಕ್ಸ್ 2 ಅಂತ ಒಂದು ಸಿನಿಮಾ ಮಾಡ್ಬೋದಾಗಿತ್ತು, ಅಥವಾ ಮ್ಯಾಕ್ಸ್ ಚಾಪ್ಟರ್ 1 ಅಂತಂದ್ರೂ ಮಾಡ್ಬೋದಾಗಿತ್ತು. ಯಾವುದೂ ಇರಲಿಲ್ಲ. ಸೊ ಮಾರ್ಕ್ ಅಂತ ಅನೌನ್ಸ್ ಆದಾಗ ಸೇಮ್ ಡೈರೆಕ್ಟರ್ ಆಗಿರೋದ್ರಿಂದ ನಮಗೇನು ಅನಿಸುತ್ತೆ, ಇದು ಮ್ಯಾಕ್ಸ್ 2 ಇರಬೇಕು, ಹೆಸರು ಮಾತ್ರ ಮಾರ್ಕ್ ಇಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಆ್ಯಂಡ್ ಆಲ್ಸೋ ಡೈರೆಕ್ಟರು ತಮಿಳವರಾಗಿರೋದ್ರಿಂದ ತಮಿಳು ಆ್ಯಕ್ಟರ್ಗಳು ಕೂಡ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ. ತೆಲುಗುವಲ್ಲಿ ಆ್ಯಕ್ಟ್ ಮಾಡಿದವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದಷ್ಟು ಕನ್ನಡಿಗರನ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಆದಷ್ಟು ಡೈರೆಕ್ಟರ್ ಏನು ಮಾಡಿದ್ದಾರೆ, ಆ ಕಡೆಯವ್ರನ್ನೇ ಹಾಕ್ಕೊಂಡಿದ್ದಾರೆ ಸಿನಿಮಾದಲ್ಲಿ ನನಗನ್ಸುತ್ತೆ. ಆ್ಯಂಡ್ ಸುದೀಪ್ ಸರ್ ಅವರ ಕ್ಯಾರೆಕ್ಟರ್ ವಿಚಾರಕ್ಕೆ ಬಂದರೆ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲ ಅಂತ ಅನ್ಕೋತೀನಿ. ಸೊ ಆ ರೀತಿಯಾಗಿ ಅವ್ರ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾರೆ. ಅಗೈನ್ ಮಾಸ್ ತೋರಿಸಿದ್ದಾರೆ, ಫೈಟ್ಸ್ ಇದೆ, ಸಾಂಗ್ಸು, ಡ್ಯಾನ್ಸು ಎಲ್ಲನೂ ಟ್ರೈಲರಲ್ಲಿ ನಿಮಗೆ ಎದ್ದು ಕಾಣ್ತಾ ಇದೆ. ಆಮೇಲೆ ಸುದೀಪ್ ಸರ್ದು ಬಿಗ್ ಬಾಸ್ ವೀಕೆಂಡ್ ಎಪಿಸೋಡಲ್ಲಿ ಅವ್ರನ್ನ ನಾವು ನೋಡೋ ರೀತಿ, ಒಂದು ಹೇರ್ ಸ್ಟೈಲ್ ಏನಿದೆ ಅದನ್ನೇ ಸಿನಿಮಾದಲ್ಲಿ, ಅಂದರೆ ಆ ಸಿನಿಮಾಗೋಸ್ಕರನೇ ಅವ್ರು ಹೇರ್ ಸ್ಟೈಲ್ ಮಾಡ್ತಿರೋದ್ರಿಂದ ಅದು ಹೇರ್ ಸ್ಟೈಲ್ ಒಂಥರ ಏನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಫಾರ್ ದ ಫಸ್ಟ್ ಟೈಮು ಏನೋ ಡಿಫ್ರೆಂಟ್ ಆಗಿರೋ ಹೇರ್ ಸ್ಟೈಲ್ನ ಸುದೀಪ್ ಸರು ಟ್ರೈ ಮಾಡಿರೋದು. ಇದುವರೆಗೂ ನಾವು ಈ ಥರ ಬಾಚೋರು ಅಥವಾ ಸೆಂಟರ್ ಗ್ರಾಫು ತೆಗ್ದಿದ್ದಾರೆ, ಆಮೇಲೆ ರೈಟ್ ಸೈಡಿಂದ ತೆಗೆಯೋದವ್ರು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಹುಚ್ಚ ಸಿನಿಮಾಯಿಂದನೂ ನಾವು ಅದೇ ಹೇರ್ ಸ್ಟೈಲ್ ನೋಡಿರೋದು. ಬಟ್ ಈ ಹೇರ್ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ಸಿನಿಮಾ ಬಗ್ಗೆ ನನ್ನ ಎಕ್ಸ್ಪೆಕ್ಟೇಷನ್ ಇಷ್ಟೇ, ಇಂಡಸ್ಟ್ರಿಗೆ ಪ್ಲಸ್ ಆಗಬೇಕು, ಇಂಡಸ್ಟ್ರಿಗೆ ಒಳ್ಳೇದಾಗಬೇಕು, ಜನ ಥಿಯೇಟ್ರಿಗೆ ನುಗ್ಗಬೇಕು, ಜನಕ್ಕೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ಅನ್ನಿಸ್ಬೇಕು ಈ ಸಿನಿಮಾ ನೋಡಿ. ಸುದೀಪ್ ಸರ್ ಆ ಪ್ರಾಮಿಸ್ನ ಖಂಡಿತವಾಗ್ಲೂ ಉಳಿಸ್ಕೋತಾರೆ. ನಮ್ಮ ಎಕ್ಸ್ಪೆಕ್ಟೇಷನ್ನ ಅವ್ರು ಫುಲ್ಫಿಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಹಿಮ್ಸೆಲ್ಫ್ ಆ್ಯಸ್ ಎ ಡೈರೆಕ್ಟರ್ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಪ್ಪ, ಆ್ಯಸ್ ಎ ಡೈರೆಕ್ಟರ್ ನಾನು ಏನು ಜಡ್ಜ್ ಮಾಡ್ಬೋದು ಆ ಸಿನಿಮಾನ ಅನ್ನೋ ಒಂದು ಜಡ್ಜ್ಮೆಂಟ್ ಅವ್ರಿಗೆ ಇದ್ದೇ ಇರುತ್ತೆ. ಅಷ್ಟು ಜಡ್ಜ್ಮೆಂಟ್ ಇಲ್ಲದೆ ಒಂದು ಸಿನಿಮಾ ಒಪ್ಕೊಂಡು, ಸೇಮ್ ಡೈರೆಕ್ಟರ್, ಒಂದೇ ಡೈರೆಕ್ಟರ್ಗೆ 2 ಸಿನಿಮಾ ಕೊಡೋಷ್ಟು ಅವರು ಯೋಚನೆ ಮಾಡಿರ್ತಾರೆ ಅಂತಂದರೆ ಕತೆ ಚೆನ್ನಾಗಿರ್ಬೋದು, ಕತೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಆ್ಯಂಡ್ ನಿನ್ನೆನೇ ಮಾಡಬೇಕಿತ್ತು ವಿಡಿಯೋ ನಾನು ಟ್ರೈಲರ್ ರಿವ್ಯೂ ಅಂತ, ನೆಟ್ವರ್ಕ್ ಕವರೇಜ್ ಇಲ್ಲದೇ ಇರೋ ಜಾಗಕ್ಕೆ ಹೋಗ್ಬಿಟ್ಟಿದೆ. ಸ್ವಲ್ಪ ಅಲ್ಲಿಂದ ಬರೋದೇ ಸ್ವಲ್ಪ ಲೇಟ್ ಆಗೋಯ್ತು. ನಿನ್ನೆ ನೈಟು ಹೆಚ್ಚು ಕಡಿಮೆ 12 ಗಂಟೆ 1 ಗಂಟೆ ಆಗಿತ್ತು. ಆಲ್ಮೋಸ್ಟ್ ನೈಟ್ ಮಲಗಿದ್ರೆ ಬೆಳಿಗ್ಗೆ ಎದ್ದೇಳೋದು ಲೇಟು, ನಿಮಗೆ ಗೊತ್ತಿರೋ ಹಂಗೆ. ಅದಕ್ಕೆ ಈಗ ಮಾಡ್ತಾಯಿದ್ದೀನಿ. ಸಾರಿ ಫಾರ್ ದ ಲೇಟ್. ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಮಾರ್ಕ್ ಅಂತ ಹೇಳ್ತೀನಿ. ನಾನಂತೂ ಕಾಯ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೆರಡು ವಿಡಿಯೋ ಮಾಡಬೇಕು ಇದೇ ವಿಚಾರದಲ್ಲಿ. ಡೆವಿಲ್, ಮಾರ್ಕ್ ಮತ್ತು 45 ಮೂರೂ ಸಿನಿಮಾ ಒಂದೇ ತಿಂಗಳಲ್ಲಿ ಬರ್ತಿರೋದು. ಸಿನಿ ಪ್ರೇಕ್ಷಕರಿಗೆ, ನನ್ನಂಥ ಸಿನಿಮಾ ಹುಚ್ಚರಿಗಂತೂ ಹಬ್ಬ ಅಂತಲೇ ಹೇಳ್ಬೋದು. ಒಳ್ಳೇದಾಗಲಿ ಮಾರ್ಕ್ ಸಿನಿಮಾಗೆ, ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ, ಒಳ್ಳೆ ಕಲೆಕ್ಷನ್ ಆಗಲಿ. ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.